ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜನರ ಆರೋಗ್ಯ ಮತ್ತು ಜೀವದೊಂದಿಗೆ ಚೆಲ್ಲಾಟವಾಡುತ್ತಿರುವ 187 ಕೋಟಿ ಮೌಲ್ಯದ ನಕಲಿ ಔಷಧ ಜಾಲದ ವಿರುದ್ಧ ಕೂಡ್ಲಿಗಿ ಕ್ಷೇತ್ರದ ಮಾನ್ಯ ಶಾಸಕರು ಆದ ಡಾ ಶ್ರೀನಿವಾಸ್ ಎಂಟಿ ಅವರು ವಿಧಾನಸಭೆಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶೂನ್ಯ ವೇಳೆಯ ಸಾರ್ವಜನಿಕ ಮಹತ್ವದ ವಿಷಯದಡಿ ವಿಷಯ ಪ್ರಸ್ತಾಪಿಸಿದ ಶಾಸಕರು, ನಕಲಿ ಬಟ್ಟೆ, ಚಪ್ಪಲಿ, ಶೂಗಳನ್ನು ನೋಡಿದ್ದೀವಿ. ಆದರೆ ಬಹುರಾಷ್ಟೀಯ ಕಂಪನಿಗಳ ಹೆಸರಲ್ಲಿ ನಕಲಿ ಔಷಧಗಳನ್ನು ತಯಾರಿಸಿ ಜನರಿಗೆ ಮಾರಾಟ ಮಾಡುತ್ತಿರುವುದು ಅತ್ಯಂತ ಘೋರ ಅಪರಾಧ. 187 ಕೋಟಿ ಮೌಲ್ಯದ ನಕಲಿ ಔಷಧ ಪತ್ತೆಯಾಗಿರುವುದು ಸಾಮಾನ್ಯ ಪ್ರಕರಣವಲ್ಲ. ಇದರ ಹಿಂದೆ ದೊಡ್ಡ ಮಾಫಿಯಾ ಜಾಲ ಇದೆ. ಅದರ ಮೂಲವನ್ನ ಪತ್ತೆ ಹಚ್ಚಿ ಬೇರು ಸಹಿತ ಕಿತ್ತೊಗೆಯಬೇಕು ಅಂತ ಸರ್ಕಾರಕ್ಕೆ ಶಾಸಕರು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ರೋಗಿಗಳು ವೈದ್ಯರನ್ನ ದೇವರು ಅಂತ ನಂಬಿ ಆಸ್ಪತ್ರೆಗೆ ಬರ್ತಾರೆ. ಆದರೆ ನಕಲಿ ಔಷಧಗಳ ಮೂಲಕ ಆ ನಂಬಿಕೆಗೆ ದ್ರೋಹವಾಗ್ತಾ ಇದೆ. ಇಂತಹ ದಂಧೆಯಿಂದ ರೋಗಿಗಳ ಬದುಕಿಗೆ ಅಪಾಯವಾಗೋದ್ರ ಜೊತೆಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಇರುವ ವೈದ್ಯ ಸಮುದಾಯದ ಮೇಲೂ ಕೂಡ ಅನುಮಾನ ಮೂಡುವಂತಾಗಿದೆ ಅಂತ ಹೇಳಿದ್ರು. ನಕಲಿ ಔಷಧ ದಂಧೆ ರಾಜ್ಯಕ್ಕೆ ಮಾತ್ರ ಸೀಮಿತವಾದ ಸಮಸ್ಯೆಯಲ್ಲ. ಇದು ದೇಶದ ಜನರ ಆರೋಗ್ಯಕ್ಕೆ ಸವಾಲಾಗಿರುವ ಅಂತರ್ ರಾಷ್ಟೀಯ ಮಟ್ಟದ ಮಾಫಿಯಾ ಅಂತ ಬಣ್ಣಿಸಿದ ಡಾ ಶ್ರೀನಿವಾಸ್ ಎಂಟಿ, ಪ್ರಕರಣವನ್ನ ಕೇವಲ ಎಸ್ಐಟಿ ತನಿಖೆಗೆ ಸೀಮಿತಗೊಳಿಸದೆ ಕೇಂದ್ರ ಸರ್ಕಾರದ ಮಧ್ಯ ಪ್ರವೇಶಿಸಿ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇಂತಹ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಿರುವವರ ವಿರುದ್ಧ ಯಾವುದೇ ರಾಜಿ ಮಾಡಿಕೊಳ್ಳದೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಜನರ ಜೀವದೊಂದಿಗೆ ಆಟವಾಡುವ ಇಂತಹ ದೇಶದ್ರೋಹಿಗಳನ್ನ ಕೇವಲ ಕಠಿಣ ಶಿಕ್ಷೆಗೆ ಗುರಿಪಡಿಸುವುದು ಸಾಲಲ್ಲ. ಇಂತಹ ಘೋರ ಕೃತ್ಯ ಎಸಗುವವರನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಶಾಸಕರು ಸದನದಲ್ಲಿ ಖಡಕ್ ಒತ್ತಾಯಿಸಿದ್ದಾರೆ. ನಕಲಿ ಔಷಧ ಜಾಲವನ್ನ ಪತ್ತೆ ಹಚ್ಚಿ ಕಪ್ಪು ಪಟ್ಟಿಗೆ ಸೇರಿಸೋದ್ರ ಮೂಲಕ ಮಹತ್ವದ ಕ್ರಮ ಕೈಗೊಂಡಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಆದ ಯುಟಿ ಖಾದರ್ ಅವರಿಗೆ ಡಾ ಶ್ರೀನಿವಾಸ್ ಎಂಟಿ ಅವರು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ್ದಾರೆ. ಜನರ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಔಷಧದ ಹೆಸರಲ್ಲಿ ನಡೆಯುವ ಮಾಫಿಯಾಕ್ಕೆ ಸಂಪೂರ್ಣ ಕಡಿವಾಣ ಹಾಕಿ ರೋಗಿಗಳ ಜೀವವನ್ನ ರಕ್ಷಿಸುವುದು ಸರ್ಕಾರದ ಮೊದಲ ಆದ್ಯತೆಯಾಗಬೇಕು ಅಂತ ರಾಜಕೀಯ ಬದ್ಧತೆಯಿಂದ ಧ್ವನಿಯನ್ನ ಡಾ ಶ್ರೀನಿವಾಸ್ ಎಂಟಿ ಅವರು ವಿಧಾನಸಭೆಯ 16ನೇ ಅಧಿವೇಶನದಲ್ಲಿ ಮೊಳಗಿಸಿದ್ದಾರೆ. ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ.